ಹೌದಿಲ್ರಿ? ನೀವು ಬೇಡಲಾರದೆ ಇದ್ರೂ ಕಷ್ಟಗಳು ಬರ್ತಾವ, ನೀವು ಬೇಡಲಾರದೆ ಇದ್ರೂ ಅಪಮಾನಗಳು ಬರ್ತಾವ, ನೀವು ಬೇಡಲಾರದೆ ಇದ್ರೂ ದುಃಖಗಳು ಬರ್ತಾವ. ಯಾಕಂತಂದ್ರ ನಾವು ಮಾಡಿದ ಕರ್ಮದಿಂದ ಬರ್ತಾವವು. ದೇವರಿಗೂ ಸಾಧ್ಯ ಇಲ್ಲ ದುಃಖಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಕ ದೇವರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ದೇವರಿಗೆ, ಪರಮಾತ್ಮನಿಗೆ, ಪಾಂಡುರಂಗನಿಗೆ, ಅಡವಿಸಿದ್ದೇಶ್ವರರಿಗೆ ನಾವು ನಿಷ್ಕಾಮನಾ ಭಕ್ತಿಯಿಂದ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಇದೆಲ್ಲ ನಿಂದದಪ್ಪ ದೇವರ, ನಂದನ್ನೋದು ಏನದ ಪರಮಾತ್ಮ, ಎಲ್ಲ ನಿಂದದ ನೋಡು. ನನ್ನ ಮಾನ ಆದರೂ ನಿಂದ ಆದಂಗ, ನನಗೆ ಸನ್ಮಾನ ಆದರೂ ಅದು ನಿನಗ ಸನ್ಮಾನ ಆದಂಗ, ನನಗೆ ಯಾರ ಬೈದರೂ ನಿನಗ ಬೈದಂಗ, ನನಗೆ ಯಾರ ಹೊಗಳಿದರ ನಿನಗ ಹೊಗಳಿದಂಗ. ಎಲ್ಲಾನು ದೇವ್ರ ಮ್ಯಾಗ ಹಾಕಿಬಿಡ್ರಿ, ಎಲ್ಲ ದೇವ್ರ ಮ್ಯಾಗ ಹಾಕಿಬಿಡ್ರಿ. ನೀವು ಹಂಗಲ್ರಿ, ಭಾಳ ಶಾಣ್ಯಾರ ನೀವು. ಏನಾರ ಚಲೋ ಆತಂದ್ರ ಈ ವರ್ಷ ಬೆಳೆಯೋದ್ರೊಳಗ ಒಂದಿಟ್ಟ ಕಬ್ಬು ಏನಾರ ವರ್ಷ 200 ಟನ್ ಆಗುವುದು, ಈ ವರ್ಷ 300 ಟನ್ ಆತಂದ್ರ ಯಾರು ಒಬ್ರು ಬಂದು, ಏನೋ ಮರ ಕಬ್ಬು ಮನಗಂಡ ಬೆಳೆದಿಯಲ್ಲ, ವರ್ಷದಕ್ಕಿಂತ ಹೆಚ್ಚಾಗದ, ಈ ವರ್ಷ 300 ಟನ್ ಆಗ್ಯದಲ್ಲ ಅಂತಂದಾಗ, ಅದ್ರ ದುಡ್ದ ನೀನು ಮರಯನ ಎತ್ತ ಅಲ್ಲ, ಕತ್ತಿ ದುಡ್ದಂಗ ಅಂದಾಗ ಈ ಅಳತಿ ಬೆಳಿ ಬಂದದ, ಇಲ್ಲ ಅಂದ್ರೆ ಅದೆಲ್ಲಿ ಬರ್ತಿತ್ತು. ಅಷ್ಟು ಸಣ್ಣ ಆಗ್ಯಾನಂತ ಇಟ್ಟೆಲ್ಲ ಬಂದದಂತ ಅಂತೀರಿ, ಹೌದಿಲ್ರಿ? ಎಲ್ಲ ನಾನ ಮಾಡಿ ನನ್ನಿಂದ ಆಗೈತಂತ. ಮತ್ತು ಅದ ವರ್ಷ 200 ಆಗೋ ಕಬ್ಬ, 200 ಟನ್ ಆಗೋ ಕಬ್ಬ 100 ಸದೇನೂ ಆಗಲಿಲ್ಲ ಅಂದ್ರ, ಕಡಿಮೆ ಆತಂದ್ರ ಆಗ ಬಂದು ಕೇಳ್ತಾನೆ, ಯಾಕೆ ಈ ವರ್ಷ ಕಬ್ಬು ಪಾಡಿಲ್ಲಲ್ಲ ಅಂದಾಗ ಏನು ಅನ್ಬೇಕ್ರಿ? ದೇವ್ರ ಮನಸ್ಸಿಗೆ ಬರ್ಲಿಲ್ರಿ, ತಗೋ ನಮ್ಮನ್ನೆಲ್ಲ ದೇವ್ರ ಅಳಗಾಲ ಮಾಡಿ. ಎಷ್ಟು ಶಾಣೆ ಇರ್ಬೇಕು ನೀವು. ಏನಾರ ಚಲೋ ಆತಂದ್ರ ನಾ ಮಾಡಿದಾಗ ಆಗ್ಯದ ಇದು, ನಾ ಮಾಡ್ಲಿಲ್ಲ ಅಂದ್ರ ಮನ್ಯಾಗ ನೋಡ್ಬೇಕು. ಗಂಡಪ್ಪ ಬರ್ತಾನ, ಬಂದು ಎಷ್ಟು ದಬಾನಿಕೆ ಅಂದ್ರಿ ನೀವು, ಎಷ್ಟು ದಬಾನಿಕೆ ಅಂದ್ರ ಸೋಮಿಲಿ ಅಡಿಗೆ ಮಾಡ್ಕೋತ ಕುಂಡಿರ್ತೀರಿ, ತರುದು ಬರುದು ಏನೋ ಟಗರದನ, ಸೋಮ ನಾ ಎಟ್ಟೆಲ್ಲ ಮಾಡ್ತಾನಂತ ಇದು ಮನಿ ನಡೆದದ, ಇಲ್ಲ ಅಂದ್ರ ಹಿಂಗ ಹೊಕ್ಕಿರಿ ನೀವು. ದೇಸಾವರಿ ಬೈತಿರ್ತಾನ್ರಿ ಗಂಡ. ಏನಾರ ಒಂದಿಟ್ಟು ಮಾಡೋದ್ರಾಗ ಅಟ ಅನ್ನ ಉಳ್ದಿತ್ತು, ಅಟ ಪಲ್ಯ ಉಳ್ದಿತ್ತು, ಅಟ್ ಏನಾರ ಕೆಟ್ಟಿತ್ತಂದ್ರ ನೋಡ್ಬೇಕು ಮನಗಂಡ. ಅವ್ ಎಷ್ಟು ಕೆಡಿಸ್ತಾನ ಅನ್ನೋದು ಅದು ದೇವ್ರಿಗೆ ಗೊತ್ತರಿ, ಅವ್ ಎಷ್ಟು ಕೆಡಿಸ್ತಾನ ಅನ್ನೋದು ದೇವ್ರಿಗೆ. ಮನ್ಯಾಗ ಒಂದಿಟ್ಟು ನಿಮ್ದು ಏನಾರ ಮಾಡೋದ್ರಾಗ ಹಣ್ಣು ಕೆಟ್ಟಿತ್ತು ಅಂತಂದ್ರೆ ಬಂದು ಒದರಾಡ್ತಾನ, ಹಂಗಾತ್ ಹಿಂಗಾತ್, ಏನದ ನಿಮ್ಗೆ ಏನು ವಿಷಯ ಅದ, ತರುವುದೇನು ಬರುವುದೇನು, ಎಷ್ಟು ದುಡಿತನ್ನ ಅಂತ ಬೈತಾನ. ಎಲ್ಲ ನನ್ನಿಂದ ನಡೆದದ. ಯಪ್ಪ, ನಮ್ಮಿಂದ ಯಾರಿಂದ ಏನೂ ನಡೆಯಂಗಿಲ್ಲ, ಇದನ್ನು ನಡೆಸವ ನಿಯಾಮಕ ಪರಮಾತ್ಮ ಅದಾನ. ಹಂಗ ನಿನ್ನಿಂದನ ಎಲ್ಲ ನಡಿಬೇಕಾಗಿತ್ತಂದ್ರೆ ಮತ್ತೆ ಯಾಕೆ ಬಡವಾಗಿ ಕುಂತದಿ? ಒಮ್ಮೆ ದೊಡ್ಡ ಸಾವುಕಾರ ಆಗಲ್ಲ ನೋಡುನು. ಹಂಗ್ರಿ ಸ್ವಾಮಿ? ನಿನ್ನ ಸಾವುಕಾರನ ಮಾಡೋದು ಅವನ ಕೈಯಾಗದ, ನಿನ್ನ ಬಡವನ ಮಾಡಿ ಕುಂಡಿಸೋದು ಅವನ ಕೈಯಾಗದ, ಎಲ್ಲ ಪರಮಾತ್ಮನ ಕೈಯಾಗದ. ನಿಂದಿಲ್ಲಿ ಏನದ ಅಂದ್ರ ಸೋಮ ದುಡಿಯೋದಷ್ಟೇ. ಪ್ರಾಮಾಣಿಕತನದಿಂದ, ಪ್ರಾಂಜಲ ಮನಸ್ಸಿನಿಂದ ಕಾಯಕ ಮಾಡುವುದು ನನ್ನ ಕರ್ತವ್ಯ. ಅದಕ್ಕೆ ಫಲವನ್ನು ಕೊಡೋದು ಪರಮಾತ್ಮನ ಕೈಯೊಳಗ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋ ಅಸ್ತ್ವ ಕರ್ಮಣಿ. ಪರಮಾತ್ಮ ಗೀತಾದೊಳಗೆ ಹೇಳ್ತಾನೆ, ಏನು? ಕರ್ಮಣ್ಯೇವಾಧಿಕಾರಸ್ಥೆ ಅಂದ್ರೆ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ಫಲ ಕೊಡುವುದು ಬಿಡುವುದು, ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ಅದು ಪರಮಾತ್ಮನ ಕೈಯೊಳಗದ ಅಂತ. ಹಂಗೆ ನಾವು ದುಡಿಯೋದು ಅಷ್ಟು ನಮ್ಮ ಕೈಯೊಳಗದ. ನಾವೇನು ಮಾಡ್ಬೇಕಂತಂದ್ರ ಇದೆಲ್ಲ ಪರಮಾತ್ಮನ ಆಸ್ತಿ ಅದ ಅಂತ ತಿಳ್ಕೋಬೇಕು. ನಮ್ಮಿಂದ ಏನೂ ಆಗಂಗಿಲ್ಲ. ಅದಕ್ಕೆ ನಾವಿಲ್ಲಿ ಎದಕ್ಕೆ ಬಂದೀವಂತಂದ್ರ ರೊಕ್ಕ ಗಳಿಸಕ್ಕೆ ಬಂದಿಲ್ಲ. ಆನಂತರ ನಾವು ಇಲ್ಲಿ ಕೆಲಸಕ್ಕೆ ಅಲ್ಲ, ನಾವು ಬಂದದ್ದು ಎದಕ್ಕಂತಂದ್ರೆ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ. ಅದಕ್ಕೆ ನಿಜಗುಂಡ್ರಂತಾರಲ್ಲ, ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ನಮ್ಮ ಬಾಯಿ ಸ್ವಚ್ಛ ಇರಬೇಕು, ನಮ್ಮ ಕಣ್ಣು ಸ್ವಚ್ಛ ಇರಬೇಕು, ನಮ್ಮ ಕಿವಿ ಸ್ವಚ್ಛ ಇರಬೇಕು. ಸ್ವಚ್ಛ ಇರ್ಬೇಕು ಅಂದ್ಕೂಲೆ ಮತ್ತು ಕಣ್ಣಿನ ದವಾಖಾನೆಗೆ ವಾದಿರಿ, ಹಂಗೆ ಸ್ವಚ್ಛ ಇರುವುದಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ಏನು? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ,
ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ. ನೋಡ್ರಿ ಆ ವಚನದೊಳಗೆ ಎಲ್ಲ ಲಾಸ್ಟ್ ಏನು? ಬೇಡ, ಬೇಡ, ಮಾಡಬೇಡ, ಮಾಡಬೇಡ. ನೀವು ಬಿಡೋರಲ್ಲ, ಬಿಡೋರಲ್ಲ, ಬಿಡೋರಲ್ಲ. ಮತ್ತೇನು? ಕಳಬೇಡ. ಕಳಬೇಡ ಅಂದ್ರೆ ತುಡುಗು ಮಾಡಬೇಡ. ನೀವು ಅಂತಿರ್ಬೇಕು ಇಲ್ಲಿ ಕೂತವ್ರೆಲ್ಲರೂ, ನಾವು ಏನು ತುಡುಗು ಮಾಡಂಗಿಲ್ಲ ಸ್ವಾಮಿ, ನಾವೆಲ್ಲೂ ತುಡುಗು ಮಾಡಕ್ಕೆ ಹೋಗಂಗಿಲ್ಲ. ತುಡುಗಂದ್ರೆ ಏನು ತಿಳಿದ್ರಿ ನೀವು? ರಾತ್ರಿ ಕರಿ ಅರಿವಿ ಹಾಕೊಂಡು ಬಾಗಲ ಮುರಿದು ಗಾಡಿ ಹೊಡೆದು ತುಡುಗು ಮಾಡ್ಕೊಂಡು ಇನ್ನೊಬ್ಬರ ಮನೆಯಾಗಿನ ತುಡುಗು ಮಾಡ್ಕೊಂಡು ಬಂದ್ರೆ ಅದಟ್ಟ ತುಡುಗಂದಿರೇ ನೀವು? ಇಲ್ಲ. ಕಳಬೇಡ ಅಂತಂದ್ರೇನು? ಇನ್ನೊಬ್ಬರಿಗೆ ಹೇಳಲಾರ್ದ ಯಾರ ವಸ್ತುನು ಮುಟ್ಟಬೇಡ. ನೀವು ಹಾದ್ಯಾಗ ಹೋಗುವಾಗ ಏನಾದರೂ ಬಿದ್ದಿದ್ರು ತಗೋಬೇಡ. ಕಳಬೇಡ, ಕೊಲಬೇಡ. ಕೊಲಬೇಡ ಅಂದ್ರೇನು? ಮರ್ಡರ್ ಅಂತ ಅಲ್ಲ. ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದೆ ಅಂದ್ರೆ ಕೊಂದದ್ರಕ್ಕಿಂತಲೂ ದೊಡ್ಡದ್ರಿ ಅದು. ಕಣ್ಣಾಗ ನೀರು ಬರ್ತಾವಲ್ಲ, ಅವನ ಮನಸ್ಸಿಗೆ ನೋವಾಗುತ್ತದಲ್ಲ, ಅದಕ್ಕಿಂತ ದೊಡ್ಡದದು. ಹಂಗೇನಪ್ಪ ಅಂತಂದ್ರೆ ನಾವು ಪಾಪದ ಕೆಲಸ ಮಾಡಬಾರ್ದು. ನೋಡ್ರಿ, ಯಾರ ಮನಸ್ಸು ಪಾಪದಿಂದ ಕೂಡ್ಯದ ಅವರಿಗೆ ಪರಮಾತ್ಮ ಎಂದು ಬೆಟ್ಟಾಗಂಗಿಲ್ಲ, ಅವರಿಗೆ ಒಲಂಗಿಲ್ಲ. ಯಾರ ಮನಸ್ಸು ಪುಣ್ಯದಿಂದ ಕೂಡ್ಯದ ಅವರಿಗೆ ಮಾತ್ರ ಒಲಿತಾನೆ. ಒಂದ ಹಂಸ ಪಕ್ಷಿ ಇತ್ತಂತ್ರಿ. ಹಂಸ ಪಕ್ಷಿ ಅಂತಂದ್ರೆ ಇದು ಸರೋವರದೊಳಗೆ ಇರ್ತದೆ ನೋಡ್ರಿ. ಬೆಳ್ಳಗ ಎತ್ತರನ ಗೂಣಿಂದು ಇರ್ತೈತಲ್ರಿ, ಹಂಸ ಪಕ್ಷಿ ಅಂತ ಕರೀತಾರ ಅದಕ್ಕೆ. ಅದು ಬಹಳ ಸ್ವಚ್ಛರಿ. ಮತ್ತದು ಹಂಸ ಪಕ್ಷಿ ನೋಡ್ರಿ ನೀವು, ಎಷ್ಟು ಬೆಳ್ಳಗ ಇರ್ತದ. ಎಲ್ಲೂ ಒಂದು ಕಪ್ಪು ಕಲಿ ಇರಂಗಿಲ್ಲ ಅದಕ್ಕೆ. ಮತ್ತು ಅದು ಹೊಲಸಿನಾಗ ಎಲ್ಲೂ ಇರಂಗಿಲ್ಲ. ಅದು ಎಲ್ಲಿ ಇರ್ತದ ಅಂದ್ರೆ ಬರೀ ಸ್ವಚ್ಛ ನೀರಾಗ ಅಂದ್ರೂ ಮತ್ತೆ ಗಟ್ರ ನೀರಾಗ ಇರಂಗಿಲ್ಲ. ಅದು ನೀರಾಗಂದ್ರೂ ಅವು ಚಲೋ ನೀರೆಲ್ಲಿ ಇರ್ತದಲ್ಲ ಅಲ್ಲಿ ಮಾತ್ರ ಹಂಸ ಪಕ್ಷಿ ಇರ್ತದ. ಅದು ಎಷ್ಟು ಶಾಣೆ ಅಂದ್ರೆ ಹಂಸ ಪಕ್ಷಿ, ನೀವು ಹಾಲೊಳಗೆ ನೀರು ಕುಡಿಸ್ತೀರಿಲ್ರಿ? ಮತ್ತೆ ಮಾರುದಾದ್ರೆ ಅಟ್ಟ ಕುಡಿಸ್ತೀವ್ರಿ ಸ್ವಾಮಿ, ತಿನ್ನುವುದಾದ್ರೆ ಇಲ್ಲ. ಭಾಳ ಶಾಣೆ ನಮ್ಮ ಮಗಳು, ಹೌದಿಲ್ಲ? ಇನ್ನೊಬ್ಬರಿಗೆ ಹಾಲು ಕೊಡುದಾದ್ರ, ಡೇರೆಕ್ ಹಾಕುದಾದ್ರ ಕುಡಿಸ್ತೀವ್ರಿ. ನಮ್ಮ ಹಿಂದಿನ ಮಂದಿ ಇರ್ಬೇಕು ನೋಡ್ರಿ, ಇಟ್ಟು ಶಾಣ್ಯರು. ಗೌಳ್ಯ ಬಂದಿಂದ ಹಿಂಡ್ತಿದ್ರು, ಕರೆ ಗೌಳ್ಯ ಗೊತ್ತಿಲ್ಲ 1 ಲೀಟರ್ ಹಾಕ್ತಿದ್ರು. ಹೆಂಗೆ ಅಂಬಲ್ರಿ? ಗೌಳ್ಯನ ಮುಂದೆ ಕುಣಿಸ್ಕೋತಿದ್ರು. ಇಲ್ಲೇ ಅವನ ಮುಂದೆ ಕುಣಿಸ್ಕೊಂಡು ಅವನ ಮುಂದೆ ಗೌಳೆ ಏನಂತಿದ್ರಿ? ಆ ಚರಿಗೆ ತೋರಿಸ್ರಿ, ಚರಿಗೆ ಖಾಲಿ ಮಾಡ್ರದ ಅಂತಿದ್ರು. ತಗೋ ಅಂತ ಅವನ ಮೋತಿಗೆ ನೀರು ಗೊತ್ತಿಲ್ಲ ಕಿದ್ದುದ್ದು. ಅವನ ಮೋತಿಗೆ ನೀರು ಗೊಜ್ಜಿ ಖಾಲಿ ಮಾಡಿ ಹಿಂಡಾಕ್ ಹತ್ತಿದ್ರೊಳಗೆ ಅದೊಂದು ಈಟಾಕಾರಿ ಎಲ್ಲಾರ ನೋಡ್ಕೊಡ್ದ ಎಲ್ಲಿಟ್ಟಿರ್ತಿದ್ಳು ಯಾಂಬಲ್ರಿ? ಗಿಂಡ್ಯಾಗ ಇಟ್ಟಿರ್ತಿದ್ಲು, ಚರಿಗ್ಯಾಗ ಇರ್ತಿದ್ಲು, ಎಮ್ಮಿ ಕಾಲಾಗ ಇಡ್ತಿದ್ಲು, ಗಾದ್ಯಾಗ ದೊಡ್ಡನ ಸುರುಕೊಂಡು ಪದ್ದಸಿರು ಒಂದು ಸಹ ನೀರು ಹಾಕೇ ಗೌಳ್ಯಾಗ ಕೊಡವ್ರು ನಮ್ಮ ಮವುಗಳು. ಈಗೆಲ್ರಿ ನಿಮಗೆ ಹಾಲ ಒಟ್ಟ ಇಲ್ಲ, ಬರೇ ಮಾರುದ ಎಮ್ಮಿನೂ ಇಲ್ಲ. ನಿಮ್ಗೆ ಹೇಳ್ತಾನೆ, 50 ಎಕರೆ ಜಮೀನ್ದಾರ ದಿವಸ 1 ಲೀಟರ್ ಹಾಲು ಕೊಂಡು ತಗೋತಾನೆ. ರೈತರು ಎಂಥವ್ರಿಗೆ ಅನ್ಬೇಕು ನೋಡ್ರಿ. ದಿವಸ ರೈತರಂತ ಯಾರಿಗೆ ಅನ್ಬೇಕಂತ ನಾವೊಂದು ಮಾತು ಹೇಳ್ತೇನೆ ನೋಡ್ರಿ. ಅವ್ರಿಗಟ್ಟ ರೈತರನ್ರಿ ನೀವು, ಉಳ್ದವ್ರಿಗೆ ರೈತರು ಅನ್ಬಾರ್ದು. ಯಾರಿಗೆ ರೈತರು ಅನ್ಬೇಕಂದ್ರ, ಸಂತಿ ದಿವಸ ಕಾಯಿಪಲ್ಲೆ ತಗೊಳಕ ಚೀಲ ತಗೊಂಡು ಯಾವ ಹೋಗಂಗಿಲ್ಲ, ಅವ್ನು ನಿಜವಾದ ರೈತ. ಸಂತೆಗಿಂದ ಏನೂ ತರಬಾರ್ದು. ಸೌತಿಕಾಯಿ, ಗಾಜರಿ, ಗೆಣಸ, ಮೂಲಂಗಿ, ಮೆಣಸಿನಕಾಯಿ ಏನು ಕಾಯಿಪಲ್ಲೆ ತರಕ್ಕೆ ಹೋಗ್ತಾರಲ್ಲ ಅವ್ರು ಯಾರು ರೈತರಲ್ಲ. ಎಲ್ಲ ಬೆಳಿಬೇಕಿಲ್ಲಿ, ಹೊಲದಾಗ ಬೆಳಿಬೇಕು. ನೀವು ನಿಮಗೆ ಏನು ಬೇಕಲ್ಲ ಅದನ್ನು ಹೊಲದಾಗ ಬೆಳಿಬೇಕು. ಆಗ ಹಿಂದಿನ ಮಂದಿ ಎಲ್ಲ ನೋಡಿ ನೀವು, ಆಯಿಗಳು ಮನ್ಯಾಗ ಹೆಣ್ಮಕ್ಳು ಕಾಯಿಪಲ್ಲೆ ಸಲುವಾಗಿ ಒಂದಿಟ್ಟು ಜಮೀನು ಬೇರೆ ಮಾಡ್ತಿದ್ರು. ಅವರು ಅಲ್ಲೆಲ್ಲ ಕಾಯಿಪಲ್ಲೆ, ಚೌಳಿಕಾಯಿ, ಪುಂಡಿ ಪಲ್ಲಿ ಎಲ್ಲ ಹಾಕತಿದ್ರು. ಈಗಿನವರು ಮಾಳಿಗೆ ಮೇಲೆ ಸದ ಕಬ್ಬಚ್ಚವ್ರು, ಒಂದು ಸಾಲನು ಬಿಡಂಗಿಲ್ಲ, ಎಲ್ಲ ಕಬ್ಬ, ಬರೀ ರೊಕ್ಕ ಬರ್ಲನ್ನ ಅವ್ರು. ಹಿಂದಿನ ಮಂದಿ ಹಂಗಿರ್ತಿದ್ರು, ಅವ್ರಿಗೆ ರೈತರು ಅನ್ನಬೇಕು. ಆ ನಂತರ ಹಾಲಿಗೆ ಮಜ್ಜಿಗೆ ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಅವು ನಿಜವಾದ ರೈತ. ಇವೆರಡೂ ಯಾರಲ್ಲಿ ಇಲ್ಲಲ್ಲ, ಅವ್ರು 100 ಎಕರೆ ಇದ್ರೂ ರೈತರಲ್ಲ, ಅವರು ಮಾಲಕರನ್ನ ಕೊತ್ಕೊಂಡ್ರದ್ದು ಅಟ್ಟೆ ಅವ್ರಿಗೆ. ಆ ರೀತಿಯೊಳಗ ಹಾಲಿಗೆ ಏನು ನೀರು ಕುಡಿಸ್ತಿರ್ಲ, ಹಾಲಿಗೆ ನೀರು ಕುಡಿಸ್ತಿರಲ್ಲ, ಹಾಲಿಗೆ ನೀರು ಕುಡಿಸಾಕ ಬರ್ತದ ನಿಮಗ. ಹಾಲಾಗ ಕುಡಿಸಿದ ನೀರ ಮತ್ತೆ ಬೇರೆ ಮಾಡಕ್ ಬರ್ತದೇನ್ರಿ? ಬರಂಗಿಲ್ಲ ನಿಮಗೆ. ಆದ್ರೆ ಹಂಸ ಪಕ್ಷಿ ಬೇರೆ ಮಾಡ್ತದ ನೋಡ್ರಿ.
ಪರಮಾತ್ಮ ಅದರ ಕೊಕ್ಕಿನೊಳಗೆ ಒಂದು ಶಕ್ತಿ ಕೊಟ್ಟಾನಂತ. ಏನ್ ನೀವು ಹಾಲೊಳಗೆ ಅರ್ಧ ಲೀಟರ್ ಹಾಲೊಳಗೆ 1 ಲೀಟರ್ ನೀರು ಕೂಡಿಸಿ ಆ ಹಂಸ ಪಕ್ಷಿ ಮುಂದಿಡ್ರಿ, ಅದು ಎಷ್ಟು ಶಾಣೆ ಅದಂದ್ರ ಎರಡೂ ಮಿಕ್ಸ್ ಮಾಡಿಟ್ರು ಅದು ತನ್ನ ಕೊಕ್ಕನ್ನು ಅದರೊಳಗೆ ಇಟ್ಟು ಹಾಲು ಕುಡಿಬೇಕಂತ ಅದರೊಳಗೆ ಇಟ್ರ ಬರೇ ಹಾಲಟ್ಟ ಕುಡಿತೈತಂತ, ಅದು ನೀರು ಅದರೊಳಗೆ ಬಿಡ್ತೈತಂತದು. ಯಾವುದು? ಹಂಸ ಪಕ್ಷಿ. ಅದಕ್ಕೆ ಶಾಸ್ತ್ರದೊಳಗೊಂದು ನೇಮದ, ಹಂಸ ಕ್ಷೀರ ನ್ಯಾಯದಂತೆ. ಹಂಸ ಕ್ಷೀರ ನ್ಯಾಯ ಅಂತಂದ್ರೆ ಏನು? ಅದು ಹಾಲು ಬೇರೆ ಮಾಡಿ ನೀರು ಬೇರೆ ಮಾಡಿ ಕುಡಿಯುವಾಗ ಮತ್ತ ಅದು ತನ್ನ ಕೊಕ್ಕನ್ನು ಹಿಂಗ ಹಾಲಾಗಿ ಇಟ್ಟಿತ್ತಂದ್ರ ಹಾಲಟ್ಟ ಕುಡಿತದ, ನೀರು ಅಲ್ಲೇ ಬಿಡ್ತದ. ಅಷ್ಟು ಶಾಣ್ಯರಿ ಅದು. ಯಾವುದು? ಹಂಸ ಪಕ್ಷಿ. ಅಷ್ಟು ಸ್ವಚ್ಛ ಇರ್ತದ ಅದು. ಹಂಸ ಪಕ್ಷಿ ಒಂದ್ ದಿವ್ಸ ಏನ್ ಮಾಡಿತ್ತಂದ್ರ ಹಿಂಗ ನೀರಾಗ ಅಡ್ಡಾಡ್ತಿತ್ರ, ಚಲೋ ನೀರಾಗ ಅಡ್ಡಾಡ್ಕೋತ ಹಾರ್ಕೋತ ಒಂದಿಟ್ಟ ಊರಾಗ ಬಂದಿತ್ತದು. ಇಲ್ಲಿ ಊರಾಗ ಒಂದು 4 ಹಂದಿ ಅಡ್ಡಾಡಕತ್ತಿದ್ದು ಹೋಗ್ತರಿ. ಈ ಊರಾಗ ಹಂದಿ ಇರ್ತಾವಲ್ರಿ, ಅವೆಲ್ಲ ಅಡ್ಡಾಡ್ತಾವ್ರಿ. ಅವೆಲ್ಲಿ ಅಡ್ಡಾಡ್ತಾವಂದ್ರೆ ಏನು ಹೇಳಿದ್ರಿ ಸ್ವಾಮಿ? ಅವತರ ಮೆಟ್ಟ ಬೇರೆ ರೀ, ಹಂದಿಗಳು ಮೆಟ್ಟ ಬೇರೆ. ಅವೆಲ್ಲ ಅಂದ್ರೆ ದಡ್ಡ್ಯಾಗ ಹೊಲಸಿದ್ದಲ್ಲೇ ಗಟ್ರ ದಂಡ್ಯಾಗ ಅಥವಾ ಗಟ್ರದಾಗನ ನೋಡ್ಬೇಕು. ಅವತರ ಮೋತಿ ಇಟ್ಟು ಉದ್ದಿರ್ತದ್ರಿ ಹಂದಿದು. ಗಟ್ರದಾಗ ಒಳಗ ಮುಣಗಿಸಿರ್ತಾವ ಅದನ್ನ ಒಟ್ಟು ಮೋತಿ ಹಂದಿ. ಅದು ಹಂಸ ಪಕ್ಷಿ ಹಾರಿ ಹೋಗುವಾಗ ಹಂದಿಗಂತಂತ. ಅಲ್ಲ ನಿನಗೆ ಒಂದು ಈಟರ ಏನಾರ ಹೊಲಸ ಅದು ಅನ್ಸಂಗಿಲ್ಲ ಏನು? ಹಂದಿ ಕೇಳ್ತಂತ ಹಂಸ ಪಕ್ಷಿ. ಅಲ್ಲ ಈ ಇಟ್ಟು ಹೊಲಸದೊಳಗ ನಿಮ್ಗೆ ಹೇಳ್ತಾನೆ, ಹಂಸ ಪಕ್ಷಿ ನೀರ ಕಲಕಿದ್ದು ಅಂದ್ರೆ ಆ ಕಲಕ ನೀರ ಹೋಗಂಗಿಲ್ಲ ಅದು. ಹಂಸ ಪಕ್ಷಿ ನೀರು ಕಲಕಿದ್ದು ಅಂದ್ರೆ ಹೋಗಂಗಿಲ್ಲ. ಎಲ್ಲಿ ಫಿಲ್ಟರ್ ನೀರಿನಗತ್ತೆ ಸ್ವಚ್ಛ ನೀರು ಇರ್ತಾವಲ್ಲ ಅಲ್ಲೆಟ್ಟ ಆ ನೀರಾಗ ಅಡ್ಡಾಡ್ತದ್ರಿ ಇದು ಹಂಸ ಪಕ್ಷಿ. ಈ ಹೊಲಸು ನೀರಾಗ ಅಡ್ಡಾಡಂಗಿಲ್ಲ. ಈ ಹಂದಿನ ನೋಡಿ ಅದಕ್ಕೆ ದೊಡ್ಡ ಆಶ್ಚರ್ಯ ಆಯ್ತು ರೀ. ಇದಂಥದ್ದು ಮಾರಾಯ, ತನ್ನ ಮೋತಿ ಮೂಗ ಬಾಯಿ ಎಲ್ಲ ಕೂಡಿ ಹೊಲಸು ಕಟ್ಟರದಾಗ ಮುಣುಗಿಸ್ಕೊಂಡು ಅಡ್ಡಾಡಕತ್ತದ. ಇದು ಹೊಲಸು ತಿನ್ಕೋತ ಅಡ್ಡಾಡಕತ್ತದ. ಇದನ್ನೊಂದಿಟ್ಟು ಸ್ವಚ್ಛ ಮಾಡ್ಬೇಕಂತ ಅದು ಪ್ಲಾನ್ ಹಾಕಿತ್ತಂತ. ಯಾವುದ್ರಿ? ಹಂಸ ಪಕ್ಷಿ. ಅದು ಬಂದು ಅದರ ಕುಂತಂದ್ರೆ ಏನ ದೂರ ನಿಂತು ಕೇಳ್ತಂತ್ರಿ, ಮೂಗು ಮುಚ್ಕೊಂಡು. ಅದು ಅಲ್ಲ ಹಂದಿ, ಇಲ್ಲೆಲ್ಲ ಹಿಂಗೆ ಅಡ್ಡಾಡಬಾರದು, ಇದು ಚಲೋ ಅಲ್ಲ, ಒಂದಿಟ್ಟ ನಾನು ಕೂಡ ಬಾ. ಹೆಂಗಂದ್ರೆ ನಾ ಇರೋ ಜಾಗ ಹೆಂಗೈತಂದ್ರ ಸ್ವರ್ಗ ಇದ್ದಂಗದ. ಅಲ್ಲಿ ಏನು ಸೌಂದರ್ಯ, ಏನು ಗಿಡಗಳು, ಏನು ಹೂವ, ಏನು ಸೌಂದರ್ಯ, ಏನು ಸರೋವರ, ಭಾರಿ ಸ್ವಚ್ಛದ. ಅಲ್ಲಿ ನನ್ನ ಹತ್ತೆ ಕಿರಕೈತ, ನಿನಗೆಲ್ಲ ವ್ಯವಸ್ಥೆ ಮಾಡ್ತಾನು ಬಾ ಅಂತ ಹಂದಿಗೆ ಕರೆಯಕೈತಂತ. ಅದು ಹಂಸ ಪಕ್ಷಿ. ಅದು ಹಂದಿ ಅಂತಂತ ವಾಲ್ಯಪ್ಪ ನಮಗೆ ಇಲ್ಲೇ ಬರೋಬರಿ ಆಕೈತತ್. ಇದು ಹಂದಿ ನಮಗೆ ಇಲ್ಲೇ ಬರೋಬರಾಗತ್ತದ. ನಾ ಅಲ್ಲಿ ವಾಲ್ಯ ಅಂದ್ಕೂಲ ಹಂಗೆ ಮಾಡಬಾರ್ದು, ಇದೆಲ್ಲ ಹೊಲಸದ, ಬಾ ಅಲ್ಲಿ ಅಂತ ಕರ್ಕೊಂಡ ಹೋಗ್ಬೇಕಂತ ಗಟ್ರ ಬಿಟ್ಟು ಮ್ಯಾಲೆ ಎಬ್ಬಿಸ್ತಂತ. ಅದು ಹೇಳ್ತಂತ ಹಂದಿ. ಮತ್ತು ನಾ ಎಲ್ಲ ಬರ್ತನು, ನಮಗೊಂದು ಕರಾರ್ ನೋಡ್ರಿ ಅಂತದ ಹಂದಿ. ಏನ್ ಅಂದ್ಕೊಳ್ಳೆ? ಏನಿಲ್ಲ, ಮತ್ತು ನಾ ಇಲ್ಲಿ ಏನ್ ತಿತ್ತಲ್ಲ ಅಲ್ಲಿ ಐತೇನ ಅದು ಕೇಳ್ತದ ಹಂದಿ. ನಾವಿಲ್ಲಿ ಏನು ತಿತ್ತೀವಲ್ಲ ಇದು ಅಲ್ಲಿ ಐತೇನ ಅಂದ್ಕೊಳ್ಳೆ. ಅದೊಂದು ಇದು ಮಾತ್ರ ಅಲ್ಲಿ ಇಲ್ಲಪ್ಪ, ಅಲ್ಲಿ ನಮ್ಮ ಜಾಗ ಭಾಳ ಸ್ವಚ್ಛ ಅದ ಇಲ್ಲಿ ಅಂದ್ರೆ ಈ ಹಂದಿ. ಇದು ಹಂದಿನಲ್ಲ, ಇದು ಎಲ್ಲಿ ಹೋದ್ರೂ ಅದನ್ನ ಬಿಡುದು. ಇದು ಕಾರಣ ಏನು ಅಂತಂದ್ರೆ ಈ ಪಾಪಿ ಮನಸ್ಸಿನವರು ಹಂದಿದ್ದಂಗೆ. ಇವರು ಅಲ್ಲದ ಕೆಲಸ ಮಾಡವ್ರು, ಪಾಪ ಮಾಡವ್ರು, ಇವರಿಗೆ ಚಲೋ ಅದು ಇದು ಅಂದ್ರೆ ಅದು ಎಂದೂ ಮನಸ್ಸಿಗೆ ಬರಂಗಿಲ್ಲ. ಅಲ್ಲಿ ಹೋದ್ರು ಇದನ್ನ ಕೇಳವ್ರು ಇವರು, ಏನು ಕೆಟ್ಟದ್ದನ. ಅದಕ್ಕೆ ಅವ್ರು ಹೇಳ್ತಾರೆ ಏನಂತಂದ್ರ, ಕಾಯದಿಂದ ಸ್ವಚ್ಛ ಇಲ್ಲ, ಮನಸ್ಸಿನಿಂದ ಸ್ವಚ್ಛ ಇಲ್ಲ. ಮನಸ್ಸ ಹೆಂಗಾಗ್ಯದ ಅಂತಂದ್ರೆ ಹಂದಿಕಿತ ಆತುತ್ವಾಗ್ಯಾವ ನಮ್ಮ ಮನಸ್ಸೆಲ್ಲ. ನಾವು ಏನು ತೊಳ್ಕೊಬೇಕಂದ್ರೆ ಮೊದಲು ನಮ್ಮ ಮನಸ್ಸನ್ನು ಸ್ವಚ್ಛ ತೊಳ್ಕೋಬೇಕು. ಇನ್ನೊಬ್ಬರಿಗೆ ಏನಾರ ಒಂದು ಈಟು ಚಲೋ ಆತಂದ್ರೆ ಮನಸ್ಸಿನಾಗ ಇಟ್ಟು ಕೆಟ್ಟ ಸಂಕಟ ಆಗ್ತದ. ಒಬ್ಬೊಬ್ಬರಿಗೆ ಚ ನೋಡ್ಬೇಕು. ಯಾರ್ದಾರ ಒಂದು ಈಟು ಹೊಲ, ಯಾರ್ದಾರ ಒಂದು ಈಟು ಕಬ್ಬ ಮನಗಂಡ ಬಿರ್ಸಲೆ ಎಕರೆಕ್ಕೆ 100 ಟನ್ ಆಗುವಂಗೆ ಏನಾರ ಬೆಳೀತು ಅಂದ್ರೆ ಮಗ್ಗಲದವಂಗ ಸಂಕಟ ಚಾಲು ರೀ. ಯಾವಾಗ ನಿಂಬಿಕಾಯಿ ತಂದು ಒಗದಿನ ಅವನು ಹೊಲ್ದಾಗ ತಗೋ. ಒಬ್ಬ ಏನಾರ ಸಾದಾ ಮನುಷ್ಯ ಇದ್ದ ಅಂದ್ರೆ ಏನಾರ ಪ್ರಾಮಾಣಿಕತನದಿಂದ ದುಡಿದು ಏನಾರ ಕೆಲಸ ಮಾಡಿ ಒಂದು ಕಾರ್ ಗಾಡಿ ಒಂದು ಮನಿ ಏನಾರ ಮಾಡ್ಕೊಂಡ ಅಂದ್ರೆ ಮಗ್ಗಲ್ದವಂಗ ಸಂಕಟ ಚಾಲೂನ. ಯಾವಾಗ ಹೆಂಗೆ ಮಾಡಿದೀವ ಇಟ್ಟೆಲ್ಲ, ಇವ ಹೆಂಗೆ ಹಾಳಾಗತ್ತಾನ, ಇದನ್ನ ವಿಚಾರ ಮಾಡೋದು. ನಾವು ಮಂದಿಗೆ
ಕೆಡಕ ಮಾಡಿದೀವಿ ಅಂದ್ರೆ, ಮಂದಿ ಇನ್ನೊಬ್ಬರ ಹಾಳಾಗಲಿ ಅಂತ ನಾವು ವಿಚಾರ ಮಾಡಿದೀವಿ ಅಂದ್ರೆ, ಮ್ಯಾಲೊಬ್ಬ ಕೂತಾನಲ್ರು ಯಪ್ಪ, ಎಲ್ಲರನ್ನೂ ನೋಡ್ತಾನವ. ನಾವು ಇನ್ನೊಬ್ಬರನ್ನ ಹಾಳು ಮಾಡಕ್ಕೆ ನಿತ್ಯವಂದ್ರೆ, ನಮ್ಮನ್ನು ಹಾಳು ಮಾಡಕ್ಕೆ ಅವ ನಿತ್ತಂದ್ರೆ ನಾವು ಯಾ ದಂಡ್ರಿ? ದೇವ್ರ ನಮ್ಮನ್ನು ಹಾಳು ಮಾಡಕ್ಕೆ ನಿತ್ತಂದ್ರೆ ನಾವೆಂದರೆ ತಡಿತೀವೇನ್ರಿ? ತಡಂಗಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ನಿಜೂಂಡ್ರ ಅದಕ್ಕೆ ಬರೀತಾರ ಆ ಪದ್ಯದೊಳಗೆ ಏನಂತಂದ್ರ, ಪರವಧುವಿನ ಕೂಟ, ಅಣ್ಯರ ವಿತ್ತ ಅಪಹರಣ, ಅಭಕ್ಷ ಸೇವನೆ, ಹಿಂಸೆ, ಪರಿವಿಡಿದಿ 4 ಪಾತಕಗಳು ಹೃದಯದೊಳೊಂದಿರೆ ತನಗಿನ್ನೆಂತೊಲಿವನೋ. ಹೆಂಗ ಒಲಿತಾನೋ ದೇವ್ರ? 4 ಪಾಪದ ಕೆಲಸ ಹೇಳಿದಾರ ಅವರು. ಏನು? ಪರವಧುವಿನ ಕೂಟ, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ನಾವು ಕಣ್ಣೆತ್ತಿ ನೋಡಬಾರದಂತ ಬರೀತಾರೆ. ನಿಮ್ಗೆ ಗೊತ್ತಿರಬೇಕು, ಇದರಂತ ಮಹಾಪಾಪನೇ ಯಾವುದೂ ಅಲ್ಲ. ಹಿಂದೆ ನೀವು ಕೇಳಿರಿ ಇತಿಹಾಸ. ದುರ್ಯೋಧನ ದ್ರೌಪದಿಯ ಸೀರೆಯನ್ನು ಮುಟ್ಟಿದ್ದಕ್ಕೆ ಎಂತ ಮಹಾಪಾಪ ಆಯಿತು, ಎಂತ ಮಹಾಪಾಪ ಆಯಿತು. ದುರ್ಯೋಧನ ಒಂದ್ಸಾರಿ ಮಹಾಭಾರತದ ಯುದ್ಧ ಮುಗಿದ ನಂತರ ದುರ್ಯೋಧನಗೆ ಭಾನ ಬಿಟ್ರಂತ್ರಿ ಧರ್ಮರಾಜ. ಆನಂತರ ನಕುಲ, ಸಹದೇವ, ಅರ್ಜುನ ಎಲ್ಲರೂ ಬಾನ ಬಿಟ್ಟು ಅವನ ಯುದ್ಧದೊಳಗೆ ಸೋಲಿಸಿ, ಅವನ ಭೀಮ ತನ್ನ ಗದೆಯಿಂದ ತೊಡೆಯನ್ನು ಮುರಿದು ಮಲ್ಲ ಯುದ್ಧದೊಳಗೆ ಸೋಲಿಸಿ ಅವನಿನ್ನೇನು ಸಾಯುವಂಗ ಮಾಡಿ, ಇನ್ನೇನು ಪ್ರಾಣ ಹೋಗಾಕತ್ತದ, ಬಿದ್ದಾನ, ಇನ್ನೇನು ಉಳಿತಾನಂತ ತಿಳ್ಕೊಂಡು ಅವರೆಲ್ಲರೂ ಹೋದರು. ಒಬ್ಬನೇ ಬಿದ್ದಿದ್ದಿಲ್ಲ, ಸಾವಿರ ಲಕ್ಷ ಹೆಣ ಬಿದ್ದಿದ್ದು. ದುರ್ಯೋಧನ ಹೆಣನ ಬಿದ್ದಿತ್ತು. ಆಗ ಒಂದು ನರಿ ಬತ್ತಂತ್ರಿ ದುರ್ಯೋಧನನ ತಿನ್ನಾಕ. ದುರ್ಯೋಧನನ ಹೆಣ ಅಂದ್ರೆ ಇನ್ನ ಜೀವಿತ್ತು, ಸತ್ತಿದ್ದಿಲ್ಲ. ಇನ್ನೇನ್ ತಿನ್ಬೇಕಂತ ಆ ನರಿ ಬಂದ ಅವನಿಗೆ ಬಾಯಿ ಹಾಕಗುಡದ ಆಕಾಶವಾಣಿ ಆಯ್ತಂತ ನೋಡ್ರಿ. ಆಕಾಶವಾಣಿ ನರಿಗೆ ಏನು ಹೇಳಿತು ಅಂತಂದ್ರ, ರೇ ಮುಂಚ ನರಿಗೆ ಆಕಾಶವಾಣಿ ಸಂಸ್ಕೃತದೊಳಗೆ ಹೇಳ್ತದ, ರೇ ಜಂಬೂಕ ಮುಂಚ. ಜಂಬುಕ ಅಂದ್ರ ನರಿ. ಆಕಾಶವಾಣಿ ಹೇಳ್ತದ, ಏ ನರಿಯೇ, ಅವನ್ನ ಮುಟ್ಟಬೇಡ, ಅವನ್ನ ತಿನ್ನಬೇಡ. ನರಿ ಹೊಳ್ಳಿ ಕೇಳ್ತಂತ, ಯಾಕೆ ತಿನ್ನಬಾರದು ಅಂತಂದಾಗ, ಅವ ಪಾಪಿ ಮನುಷ್ಯ ಅದಾನ. ಜಗತ್ತಿನೊಳಗ ಅವನಂತ ಪಾಪ ಮಾಡಿದವರೇ ಯಾರೂ ಇಲ್ಲ. ಅವನ್ನ ನೀ ತಿಂದಿ ಅಂತಂದ್ರ ಅವ ಮಾಡಿದ ಪಾಪ ಎಲ್ಲ ನಿನಗೆ ಬಂದಿಗಿಂದಿತ್ತು. ಮುಟ್ಟಬೇಡ, ಅವನ್ನ ತಿನ್ನುವುದು ಒತ್ತಾಟಿರ್ಲಿ, ಮುಟ್ಟಬೇಡ. ಅದ ನರಿ ಹೇಳ್ತಂತ, ಇಲ್ಲಲ್ರಿ ನಾ ಏನು ಅವನ ಪೂರ ತಿನ್ನಂಗಿಲ್ಲ, ಸ್ವಲ್ಪ ಏನಂತಂದ್ರೆ ಒಂದಿಟ್ಟು ಕಿವಿ ಅಟ ಕಡ್ಕೊಂಡು ಬಿಡ್ತಾನಂತ ನರಿ. ಒಂದಿಟ್ಟು ಕಿವಿ ತಿಂದು ಬಿಡ್ತಾನ ಅಂದ್ಕೊಳ್ಳೆ. ಮತ್ತ ಆಕಾಶವಾಣಿ ಮೂಲಕ ಪರಮಾತ್ಮ ಹೇಳ್ದಂತ ಏನಂತಂದ್ರ, ರೇ ಜಂಬೂಕ ಮುಂಚ ಸುನಿಂದ ವಪುಹು. ಆನಂತರ ಏನ್ ಹೇಳ್ತಾರಂತಂದ್ರ, ಹಸ್ತೌ ದಾನ ವಿವರ್ಜಿತವು.